ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಜೊತೆಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ಲ ಒಳ್ಳೇದಾಗ್ಲಿ, ಎಲ್ಲರಿಗೂ ಅನ್ಕೊಂಡಿರೋದೆಲ್ಲ ಒಳ್ಳೇದಾಗ್ಲಿ, ಆಗ್ಬೇಕಾಗಿರೋ ಕಾರ್ಯಗಳೆಲ್ಲ ಆಗಲಿ, ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಗೌರ್ಮೆಂಟ್ಗಳು ಕೊಡ್ತಾ ಇರುವಂಥ ಯೋಜನೆಗಳನ್ನ ಕರೆಕ್ಟಾಗಿ ಕೊಟ್ಟು ಬಿಡಲಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಸೊ ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಾನು ಮಾತಾಡೋದಕ್ಕಿದೆ. ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಗೃಹಲಕ್ಷ್ಮಿ ಬಗ್ಗೆನೂ ಅಪ್ಡೇಟ್ ಕೊಡ್ತೀನಿ. ಜೊತೆಗೆ ಈಗ ಸಮಸ್ಯೆ ಆಗ್ತಾ ಇರುವಂಥ ಗ್ಯಾಸಿನ ಬಗ್ಗೆನೂ ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆನೂ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇವತ್ತಿನ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ. ಏನು ಅಂತ ಅಂದರೆ, ಈಗ ಗ್ಯಾಸ್ ಸಮಸ್ಯೆ ಮೊದಲನೇದಾಗಿ ಮಾತಾಡೋಣ. ನಾವು ಗ್ಯಾಸ್ ಸಮಸ್ಯೆ ನಿಮಗೆ ಗೊತ್ತು, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕೂ ತೊಂದರೆ ಆಗಿದೆ. ಸೊ ಮೆಜಾರಿಟಿ ನಮ್ಮ ಇಂಡಿಯಾದ ಬಗ್ಗೆ ನಾವು ಫೋಕಸ್ ಮಾಡೋಣ. ಈಗ ಬರಬೇಕಾಗಿದ್ದಂಥ ಗ್ಯಾಸ್ಗಳು ರಿಸೀವ್ ಆಗ್ತಾ ಇಲ್ಲ. ಮೊನ್ನೆ ಒಂದು ಮುಂಬೈಗೆ ಒಂದು ಹಡಗು ಬಂದಿದೆ, ಅದು ಗ್ಯಾಸ್ ಸಿಲಿಂಡರ್ಗಳದ್ದು. ಸೊ ಏನು ಹೋಟೆಲ್ಗೆ ಪ್ರತಿದಿನ 45,000 ಗ್ಯಾಸ್ಗಳು ಹೋಗ್ತಿತ್ತಂತೆ. ಈಗ ಬರೀ 9,000 8,000 ಗ್ಯಾಸ್ಗಳನ್ನ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ತುಂಬ ದೊಡ್ಡ ಸಮಸ್ಯೆಗಳಾಗ್ತದೆ. ಸುಮಾರು ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಆ್ಯಂಡ್ ಬೀದಿ ಬದಿಯಲ್ಲಿನೂ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಮಾರ್ತಿದ್ರು ಗೊತ್ತಾ, ಅವ್ರುಗಳಿಗೂ ತೊಂದರೆ ಆಗ್ತದೆ. ಅವರಾದ್ರೆ ಬಿಡಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಾರೆ. ಬಟ್ ತುಂಬ ದೊಡ್ಡ ಹೋಟೆಲು ರೆಸ್ಟೋರೆಂಟ್ಗಳಿಗೆಲ್ಲ ಕಮರ್ಷಿಯಲ್ ಯೂಸ್ ಬೇಕಾಗಿರೋ ಕಾರಣ ಯಾರಿಗೂ ಸಪ್ಲೈ ಸಿಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳು ಆಗ್ತಾ ಇದಾವೆ, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಇದರ ಜೊತೆಗೆ ಈಗ ಇನ್ನೊಂದಷ್ಟು ಅಪ್ಡೇಟ್ಸ್ಗಳು ಏನು ಬಂದಿದೆ ಅಂದ್ರೆ, ತುಂಬಾ ಜನ ಬ್ಲ್ಯಾಕ್ ಅಲ್ಲಿ ಕೂಡ ಈಗ ಸಿಲಿಂಡರ್ನ ಮಾರ್ಕೋತಾ ಇದ್ದಾರೆ, ಗ್ಯಾಸ್ ಸಿಲಿಂಡರ್ನ ಮಾರ್ಕೋತಾ ಇದ್ದಾರೆ. ಏನು 5,000 ರೂಪಾಯಿ 10,000 ರೂಪಾಯಿ ಈ ತರ ಚಾರ್ಜ್ ಮಾಡಿ ಹೋಟೆಲ್ಗಳಿಗೆ, ಸ್ಪೆಷಲಿ ಡೊಮೆಸ್ಟಿಕ್ ಏನೂ ತೊಂದರೆ ಆಗ್ತಾ ಇಲ್ಲ. ಈಗ ಮನೆಗೆ ನೀವು ಗ್ಯಾಸ್ನ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಬರುತ್ತೆ. ಒಂದು ವಾರದಿಂದ 10 ದಿನ ಡಿಲೇ ಆಗಬಹುದು ಬಹುಶಃ. ಆದ್ರೆ ಇಲ್ಲ ಅಂತ ಅಂದ್ರೆ ಮನೆಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇದೆ, ಏನೂ ತೊಂದರೆ ಇಲ್ಲ. ಬಟ್ ತೊಂದರೆ ಆಗ್ತಾ ಇರೋದು ಯಾರಿಗೆ? ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಸರಿನಾ? ಸೊ ಇಂಥವ್ರು ಏನ್ ಮಾಡ್ತಾ ಇದ್ದಾರೆ ಇವಾಗ ಅಂತಂದ್ರೆ, ಬ್ಲ್ಯಾಕ್ ಅಲ್ಲಿ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಬ್ಲ್ಯಾಕ್ ಅಲ್ಲಿ ಡಬಲ್ ದುಡ್ಡನ್ನ ಕೊಡ್ತಾ ಇದ್ದಾರೆ. ಈ ಕಡೆ ಒಬ್ರು ಲಾಸು, ಪ್ರಾಫಿಟ್, ಎಲ್ಲಾ ರೀತಿ ಸಮಸ್ಯೆಗಳು ಇದಾವೆ. ಅಂಡ್ ಇದನ್ನ ವಿಚಾರನ ಗಮನದಲ್ಲಿ ಇಟ್ಕೊಂಡು, ಈಗ ಬ್ಲ್ಯಾಕ್ ಅಲ್ಲಿ ಯಾಕೆ ಮಾರ್ಕೊಂತಾ ಇದ್ದೀರಾ ನೀವು? ಗೌರ್ಮೆಂಟ್ ಇಷ್ಟು ಅಂತ ರಿಸರ್ವ್ ಮಾಡಿ ಕೊಡ್ತಾ ಇರ್ಬೇಕಾದ್ರೆ ನೀವ್ ಯಾಕೆ ಈ ತರ ಮಾಡ್ಕೋತಾ ಇದ್ದೀರಾ? ಆಕ್ಚುಲಿ ಇದು ಅಫೆನ್ಸ್ ಆಗುತ್ತೆ. ಸೊ ಏನ್ ಮಾಡ್ತಾ ಇದ್ದಾರೆ ಈಗ, KYC ಅನ್ನೋ ವಿಚಾರ ನಿಮ್ಗೆಲ್ರಿಗೂ ಗೊತ್ತಿದೆ ಅಂಡ್ ತುಂಬಾ ಜನ ಮಾಡ್ಕೊಂಡಿದ್ದೀರಾ. ಇಲ್ಲೇನಾಗಿದೆ, ಈಗ ಈ ಸಮಸ್ಯೆ ಉಂಟಾಗಿರೋ ಕಾರಣ ಅಂಡ್ ಇವಾಗ KYC ಬಹಳ ಸ್ಟ್ರಿಕ್ಟ್ ಮಾಡಿರೋ ಕಾರಣ ಎಲ್ಲರೂ ಈ ಮಾರ್ಚ್ 31ನೇ ತಾರೀಕು ಒಳಗಡೆ KYC ನ ಮಾಡಿಸ್ಕೋಬೇಕಾಗತ್ತೆ. ನೀವು ಮನೆಗಾದ್ರೂ ಗ್ಯಾಸ್ ಸಿಲಿಂಡರ್ ತಗೊಳ್ಳಿ ಅಥವಾ ಹೋಟೆಲ್ಗಾದ್ರೂ ಗ್ಯಾಸ್ ಸಿಲಿಂಡರ್ ತಗೊಳ್ಳಿ, ನೀವು KYC ನ ಖಂಡಿತವಾಗಿ ಈ ಮಾರ್ಚ್ ಒಳಗಡೆ ನೀವು ಮಾಡಿಲ್ಲ ಅಂತಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ಗಳು ಸಿಗೋದು ಕ್ಲೋಸ್ ಮಾಡ್ತಾರೆ. ಮತ್ತೆ ಈ ಗ್ಯಾಸ್ ಇಂದ ಸಬ್ಸಿಡಿ ಯಾರಿಗೆ ಬರ್ತಾ ಇತ್ತು ಅಂದ್ರೆ, ಡೊಮೆಸ್ಟಿಕ್ ಯೂಸ್ ಮನೆಗೆ ಯೂಸ್ ಮಾಡೋರಲ್ಲಿ ಸಬ್ಸಿಡಿ ಬರ್ತಾ ಇತ್ತು, ಗ್ಯಾಸ್ ಸಬ್ಸಿಡಿ, ಇದೆಲ್ಲಾನು ಕ್ಯಾನ್ಸಲ್ ಆಗುವಂತ ಒಂದಷ್ಟು ಸಾಧ್ಯತೆಗಳು ಇದಾವೆ. ಸೊ ಹಾಗಾಗಿ ಇದನ್ನ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಬೇಕಾಗುತ್ತೆ. ನೀವು KYC ನ ಮಾಡ್ಕೋಬೇಕು. ಯಾವ ರೀತಿ ಅಂತ ಹೇಳಿ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ. ಏನಿಲ್ಲ, ನಿಮ್ದು ಇಂಡಿಯನ್ ಆಯಿಲ್, HP ನ ಅಥವಾ ನೀವು ಯಾವೊಂದು ಸಿಲಿಂಡರ್ ತಗೊಂತಾ ಇದ್ದೀರಾ, ಪ್ಲೇಸ್ಟೋರ್ ಅಲ್ಲಿ ನಿಮಗೆ ಅದರದ್ದು ಒಂದು ಅಪ್ಲಿಕೇಶನ್ ಸಿಗುತ್ತೆ. HP ಆದ್ರೆ HP ಗ್ಯಾಸ್ ಅಂತ ಹೊಡೆದ್ರೆ ಅವ್ರದ್ದೊಂದು ಇದು ಸಿಗುತ್ತೆ. ಏನ್ ಸಿಗುತ್ತೆ ನಿಮ್ಗೆ? ಅಪ್ಲಿಕೇಶನ್ ಸಿಗುತ್ತೆ. ಈ ಅಪ್ಲಿಕೇಶನ್ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ KYC ಅಂತ ಆಪ್ಷನ್ ತೋರಿಸ್ತಾ ಇರುತ್ತೆ. ಓಕೆನಾ? ಡೂ ಯರ್ KYC ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮ್ದು ಆಲ್ರೆಡಿ KYC ಆಗಿದ್ರೆ ಯಾವತ್ತಾಗಿದೆ ಅಂತ ಹೇಳಿ ಡೇಟ್ ಸಮೇತ ತೋರಿಸುತ್ತೆ. ನೀವು KYC ಮಾಡಿದ್ರೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ. ಇಫ್ ಇನ್ ಕೇಸ್ ನಿಮ್ದು KYC ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಅದಕ್ಕೇನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಧಾರ್ ಕಾರ್ಡ್ದು ಡೀಟೇಲ್ಸ್ ಕೇಳುತ್ತೆ. ಆಧಾರ್ ಕಾರ್ಡ್ನ ಹಾಕ್ತೀರಾ, ಡೀಟೇಲ್ಸ್ ಹಾಕ್ತೀರಾ. ಆಮೇಲೆ ಫೇಸ್ ವೆರಿಫಿಕೇಶನ್ ಕೇಳುತ್ತೆ. ಈಗ ಗ್ಯಾಸ್ ಸಿಲಿಂಡರ್ ಹೆಸರು ನನ್ನ ಹೆಸರಲ್ಲಿದೆ ಅಂದ್ರೆ ನಾನೇ ಮಾಡಬೇಕು. ಯಾರ ನಂಬರು ರಿಜಿಸ್ಟ್ರೇಷನ್ ಆಗಿದೆ ಫೋನ್ ನಂಬರು, ಅದೇ ಫೋನ್ ನಂಬರಿಂದ ಮಾಡಬೇಕು. ಬೇರೆ ನಂಬರಿಂದೆಲ್ಲ ಮಾಡೋಕ್ಕಾಗಲ್ಲ. ರಿಜಿಸ್ಟರ್ ಫೋನ್ ನಂಬರಿಂದ ನೀವು ವೆರಿಫಿಕೇಶನ್ ಮಾಡಬೇಕು. ಏನಿಲ್ಲ, ಫೋಟೋ ಬರುತ್ತೆ, ಒಂದು ಸೆಲ್ಫಿ ಇಟ್ಕೊಳ್ಳಿ, ಫೋಟೋ ತಗೊಳ್ರಿ, ಆ್ಯಪಲ್ಲಿ ಅಪ್ಲೋಡ್ ಮಾಡಿ, KYC ಮುಗಿಯುತ್ತೆ. ನೀವೆಲ್ಲೂ ಹೋಗಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಅಪ್ಲಿಕೇಶನ್ ಇಂಡಿಯನ್ ಆಯಿಲ್ದು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ HP ದಾಗಿದ್ರೆ HP ಡೌನ್ಲೋಡ್ ಮಾಡ್ಕೊಳ್ಳಿ. KYC ಅಂತ ಆಪ್ಷನ್ ಇರುತ್ತೆ, ಅದನ್ನ ಓಪನ್ ಮಾಡ್ತೀರಾ, ಅದ್ರಲ್ಲಿ ಫೋಟೋ ಹೊಡ್ಕೊಂಡು KYC ಮಾಡಬೇಕಾಗುತ್ತೆ. ಇಷ್ಟೇನೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಬೇಕು. ಇದು ಬಿಟ್ಟು ನೀವು ಹೋಗಿ ಗ್ಯಾಸ್ ಅಂಗಡಿ ಮುಂದೆ ನಿಂತ್ಕೋಬೇಕು ಅಥವಾ ಬೆಂಗಳೂರು ಒಂದು ಕರ್ನಾಟಕ ಒಂದು ಮುಂದೆ ನಿಂತ್ಕೋಬೇಕು ಅನ್ನೋ ರೂಲ್ಸ್ ಇಲ್ಲ. ಬಟ್ KYC ನ 31ನೇ ತಾರೀಕು ಒಳಗಡೆ ಮಾಡಿಲ್ಲ ಅಂತಂದ್ರೆ ನಿಮಗೆ ಸಬ್ಸಿಡಿನೂ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಗ್ಯಾಸ್ ಸಪ್ಲೈ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಸಮಸ್ಯೆ ಆಗ್ತದೆ ಗ್ಯಾಸ್ ಸಿಲಿಂಡರ್ದು. ಹಾಗಾಗಿ ಓಕೆನಾ? ಇವಾಗ್ಲೂ ಹೇಳ್ತೀನಿ, ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ಗಳು ಬರ್ತಾ ಇದೆ. ಪ್ರಾಬ್ಲಮ್ ಆಗ್ತಾ ಇರೋದು ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಮಾತ್ರ. ಮನೆ ಬಳಕೆಗೆ ಆರಾಮಾಗಿ ಕೊಡ್ತಾರೆ. ಒಂದು ವಾರ ಡಿಲೇ ಆಗ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್. ಓಕೆನಾ? ಬುಕ್ ಮಾಡ್ಕೊಳ್ಳಿ ಗ್ಯಾಸ್ ಸಿಲಿಂಡರ್ನ. ಅಂಡ್ ಮುಂದೆ
ಇದೆಲ್ಲ ಮುಗಿದ ಮೇಲೆ ಅಫ್ಕೋರ್ಸ್ ಎಲ್ಲರೂ ಮತ್ತೆ ಜೀವನನ ನಡೆಸ್ಬೇಕಾಗೆ ಕೊರೋನಾ ಟೈಮಲ್ಲೇ ಜೀವನ ನಡೆಸ್ತವ್ರು ನಾವೆಲ್ಲ. ಸೊ ಈ ಗ್ಯಾಸ್ ನಿಂತೋಗುತ್ತೆ ಅಂತ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಆಪ್ಷನ್ಸ್ಗಳು ತುಂಬ ಇದಾವೆ. ಎಲೆಕ್ಟ್ರಿಕ್ ಸ್ಟವ್ ಪರ್ಚೇಸ್ ಮಾಡ್ಬೋದು, ಏರ್ ಫ್ರೈಯರ್ಗಳನ್ನ ಪರ್ಚೇಸ್ ಮಾಡ್ಬೋದು, ಏನಾದರೂ ಒಂದು ಆಪ್ಷನ್ ಇದ್ದೇ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಹೇಳ್ತಿರೋದು ಆರಾಮಾಗಿರಿ ಓಕೆನಾ. ಸೊ ಹಳ್ಳಿ ಕಡೆ ಎಲ್ಲಾದರೂ ಇದ್ರೆ ನಿಮಗೆ ಒಲೆ ಗ್ಯಾಸು ಅದೆಲ್ಲ ಗ್ಯಾಸ್ ಅವಶ್ಯಕತೆನೇ ಇಲ್ಲ, ನೀವೆಲ್ಲ ಸೌದೆ ಒಲೆ ಹಾಕ್ಬಿಟ್ಟು ಅಡುಗೆ ಮಾಡ್ಬಿಡ್ತೀರಾ, ಇನ್ನೂ ರುಚಿಯಾಗಿರುತ್ತೆ ಆ್ಯಕ್ಚುಲಿ. ಸೊ ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ, ಮತ್ತು ಈ KYC ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಕ್ಕೆ ಹೋಗಬೇಡಿ ಓಕೆನಾ. ನಾನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. 31ನೇ ತಾರೀಕು ಲಾಸ್ಟ್ ಡೇಟು. ಈ KYC ಮಾಡ್ಕೊಂಡಿಲ್ಲ ಅಂದರೆ ಗ್ಯಾಸ್ ಸಿಲಿಂಡ್ರು ಮತ್ತು ಸಬ್ಸಿಡಿ ಎರಡು ಕ್ಯಾನ್ಸಲ್ ಆಗುತ್ತೆ. ಇದು ಮನೆ ಯೂಸ್ಗೆ, ಕಮರ್ಷಿಯಲ್ ಯೂಸ್ ಯಾರೇ ಆಗಿರ್ಬೋದು, ಯಾರು ಗ್ಯಾಸ್ ತಗೋತಾ ಇದ್ದೀರಿ ಎಲ್ಲರೂ ಕಂಪಲ್ಸರಿಯಾಗಿ ಈ KYCನ ಮಾಡಬೇಕು. ಇದಾದಮೇಲೆ ಗೃಹಲಕ್ಷ್ಮಿ ಇವತ್ತಿನಿಂದ ನಿಮಗೆ ಅಮೌಂಟು ರಿಲೀಸ್ ಆಗ್ತಾ ಇದೆ. ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ. ನಾನು ನಿಮ್ಗೊಂದಷ್ಟು ಜಿಲ್ಲೆಗಳ ಲಿಸ್ಟ್ನ ನೆನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಅಮೌಂಟ್ ರಿಲೀಸ್ ಆಗ್ತದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಒಂದು ಪಟ್ಟಿಯಲ್ಲಿ ಏನೇನು ನಾನು ಹೇಳಿದೆ ನಿಮಗೆ, ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತು ಉತ್ತರ ಕರ್ನಾಟಕ ಸೈಡು ಜಾಸ್ತಿ ನಾನು ನಿಮಗೆ ಲಿಸ್ಟ್ ಹೇಳಿದೆ. ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಇವತ್ತಿನಿಂದ ಹಣ ಬರಲಿಕ್ಕೆ ಶುರುವಾಗುತ್ತೆ. 27ನೇ ಕಂತಿನ ಹಣ 26 ಕ್ಲೋಸ್ ಆಗಿ 27 ಶುರುವಾಗ್ತಾ ಇದೆ. ಹಬ್ಬಕ್ಕೆ ನಿಮಗೆ ಅಮೌಂಟು ಬರುತ್ತೆ. ಈ ರಂಜಾನು ಇವಾಗ ಏನೊಂದು 2 ದಿನ ಆಗಿದ ತಕ್ಷಣ ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳಿರೋ ಕಾರಣ ನಿಮಗೆ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಶುರುವಾಗುತ್ತೆ, ಸರಿನಾ. ಸೊ 27ನೇ ಕಂತಿನ ಹಣ ನನ್ನ ವಿಡಿಯೋಗಳನ್ನ ನೋಡಿ ನೀವು ಏನಾದರೂ ಲೇಟಾಗಿ ನೋಡಿ ಎಲ್ಲ ಮಾಡಿದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ ನಿಮಗೆ ಕ್ರೆಡಿಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಈಗೇನು ಅಮೌಂಟ್ ರಿಲೀಸ್ ಆಗಿರುತ್ತೆ, ನಿಮ್ಮ ಖಾತೆಗೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಷ್ಟು ಬೇಗ ಹಾಕಿದ ತಕ್ಷಣ ಬರೋದಿಲ್ಲ. ಸೊ ಆರಾಮಾಗಿ ಬರುತ್ತೆ ಓಕೆನಾ. ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಎಲ್ಲ ಸಿದ್ಧತೆಗಳನ್ನ ಮಾಡಿನೇ ಪ್ರಿಪೇರ್ ಮಾಡಿಟ್ಟಿದ್ದಾರೆ. 27 ಕ್ಲಿಯರ್ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು. ಹಾಗಾಗಿ ಸರಿನಾ. ಸೊ ನಾನು ಹೇಳಿರುವಂಥ ಕೆಲವೊಂದಷ್ಟು ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ಆ ಜಿಲ್ಲೆಗೆ ಬಂದಿಲ್ಲ, ಈ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ಗಳನ್ನ ಹಾಕೋದಕ್ಕೆ ಶುರು ಮಾಡ್ತೀರಾ. ಅಮೌಂಟ್ ರಿಲೀಸ್ ಆಗ್ತಾ ಇರೋದೇ ಈಗ. ಸೊ ತಾಳ್ಮೆಯಿಂದ ಕಾಯಿರಿ ಓಕೆನಾ. ತಾಳ್ಮೆ ಇದ್ದಷ್ಟು ನೀವು ಆರಾಮಾಗಿ ಇದು ಮಾಡ್ಬೋದು. ಆ್ಯಂಡ್ ಹಂಗೆ ಇನ್ನೂ ಒಂದಷ್ಟು ಜನ ಕಮೆಂಟಲ್ಲಿ ತಿಳಿಸ್ತೀರಾ, ನಮಗೆ ರೇಷನ್ ಕಾರ್ಡ್ ರೀಸೆಂಟಾಗಿ ಆ್ಯಕ್ಟಿವೇಟ್ ಮಾಡಿಕೊಟ್ಟಿದ್ದಾರೆ, ಮತ್ತೊಮ್ಮೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡ್ಬೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ನೀವು ಅಪ್ಲೈನ ಮಾಡಬಹುದು. ಯಾಕಂದರೆ ಇದಕ್ಕೆ ಎಂಡ್ ಡೇಟ್ ಆಗಲಿ ಲಾಸ್ಟ್ ಡೇಟ್ ಆಗಲಿ ಯಾವುದಕ್ಕೂ ಇಲ್ಲ, ಗೃಹ ಜ್ಯೋತಿಗೂ ಇಲ್ಲ, ಗೃಹಲಕ್ಷ್ಮಿಗೂ ಇಲ್ಲ. ಇದು ಸರ್ಕಾರ ಇರೋವರೆಗೂ ಈ ಯೋಜನೆಗಳು ನಡೀತಾ ಇರುತ್ತೆ ಆಯಿತಾ. ಈಗ ಮುಂದಕ್ಕೆ ಸರ್ಕಾರ ಕಂಟಿನ್ಯೂ ಆಯಿತು ಅಂದರೂ ಮತ್ತೆ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂತಂದರೆ ಮುಂದಕ್ಕೆ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಸೊ ಈ ಒಂದು ಸರ್ಕಾರ ಇರೋವರೆಗೂ ನಿಮಗೆ ಎಂಡ್ ಡೇಟ್ ಅಥವಾ ಲಾಸ್ಟ್ ಡೇಟ್ ಅಂತ ಏನೂ ಇಲ್ಲ. ಗೃಹ ಜ್ಯೋತಿಗೆ ಅಪ್ಲೈ ಮಾಡ್ಬೋದು, ಗೃಹಲಕ್ಷ್ಮಿಗೂ ಅಪ್ಲೈ ಮಾಡ್ಬೋದು. ಬೆಂಗಳೂರನ್ನು ಕರ್ನಾಟಕವನ್ನು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗ್ಬಿಟ್ಟು ಗೃಹಲಕ್ಷ್ಮಿಗೆ ನಾವು ಅಪ್ಲೈ ಮಾಡಬೇಕು ಅಂತಂದರೆ ವೆಬ್ಸೈಟಲ್ಲಿ ಕೂತ್ಕೊಂಡು ಅವರೇ ಮಾಡ್ತಾರೆ. ಬಟ್ ಏನೇ ಮಾಡಿದ್ರು ಅಕ್ನಾಲೇಜ್ಮೆಂಟ್ ನಂಬರ್ ಇರುತ್ತೆ ನೋಡಿ, ಅಪ್ಲಿಕೇಶನ್ ID, ಅದನ್ನು ಮಾತ್ರ ನೀವು ಸೀರಿಯಸ್ ಆಗಿ ಇಟ್ಕೋಬೇಕು. ನೀವು ಯಾವ ತಿಂಗಳಿಂದ ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಇವಾಗ ಮಾರ್ಚ್ ತಿಂಗಳು ಹಾಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ, ನಿಮಗೆ ಮಾರ್ಚ್ ತಿಂಗಳದ ಹಣ ಬರಲ್ಲ, ಅದ್ರ ಬದಲಾಗಿ ನಿಮಗೆ ಏಪ್ರಿಲ್ ತಿಂಗಳಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ಈ 27 ಏನು ಬರುತ್ತೆ ಅದು ನಿಮ್ಮ ಖಾತೆಗೆ ಬರೋದಿಲ್ಲ. ಸೊ ನೆಕ್ಸ್ಟ್ 28ರಿಂದ ನಿಮಗೆ ಬರುತ್ತೆ. ಹಳೇದ್ಯಾವುದು ಬರಲ್ಲ, ಯಾವತ್ತಿಂದ ಹಾಕಿದ್ದೀರಾ ಆ ತಿಂಗಳಿಂದ ಮಾತ್ರ ಅದು ಕೌಂಟ್ ಆಗುತ್ತೆ. ಸೊ ನೀವು ಹಾಕೋಬಹುದು ಆರಾಮಾಗಿ, ಸರಿನಾ. ಗೃಹ ಜ್ಯೋತಿ ಕೂಡ ಅಷ್ಟೇ, ಹೊಸ ಮನೆಗೆ ಹೋಗಿದ್ದೀನಿ ಇಲ್ಲ ಮನೆ ಖಾಲಿ ಮಾಡಿ ಹೊಸ ಮನೆಗೆ ಹೋಗಿದ್ದೀನಿ ಅಂದರೆ ಅದು ಬಿಲ್ ಅಲ್ಲ, ಪ್ರೀವಿಯಸ್ ಮನೇಲಿ ಯಾರಿದ್ರು ಅವ್ರದ್ದು ಬಿಲ್ ತೊಗೊಂಡೋಗಿ ಅವ್ರೇನಾದರೂ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಾಗಿದ್ದಾರಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕು ಮೊದಲನೇದಾಗಿ. ಅವ್ರೇನು ಇಲ್ಲ ಅಂತ ಅಂದರೆ ಆ ಬಿಲ್ನ ತೊಗೊಂಡೋಗಿ ಅಪ್ಲೈ ಮಾಡ್ಬೋದು. ಇಫ್ ಇನ್ ಕೇಸ್ ಅವರು ಓಲ್ಡ್ ಯೂಸ್ ಮಾಡ್ತಾ ಇದ್ರು ಅವರು ಗೃಹ ಜ್ಯೋತಿ ಅಂದರೆ ಅವ್ರದನ್ನ ನೀವು ಹೋಗಿ ಬೆಸ್ಕಾಮ್ ಇಲ್ಲ ಮೆಸ್ಕಾಮು ನಿಮ್ದು ಯಾವ್ದು ಬರುತ್ತೆ ಎಲೆಕ್ಟ್ರಿಕ್ ಸಪ್ಲೈ, ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲ ಇವ್ರು ಮನೆ ಖಾಲಿ ಮಾಡಿದ್ದಾರೆ ಸೊ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರದ್ದು ಕ್ಯಾನ್ಸಲ್ ಮಾಡಿಬಿಟ್ಟು ನಿಮಗೆ ಹೊಸದಾಗಿ ಹಾಕ್ಕೊಡ್ತಾರೆ. ಈ ಥರ ನೀವು ಮಾಡಿಸ್ಕೋಬೋದು, ಸರಿನಾ. ಸೊ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಮತ್ತು ಈಗ ಬಂದಿರುವಂಥ ಕೆಲವೊಂದಷ್ಟು ಅಪ್ಡೇಟ್ಸ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.